ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ರಾಜ್ಯ ಸರ್ಕಾರದ ನೀತಿಯನ್ನ ರಾಜ್ಯ ಸರ್ಕಾರ ನಡೆದುಕೊಳ್ತಾ ಇರೋದಕ್ಕೆ ಇದೀಗ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಇದೀಗ ಲಿಂಗಾಯತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಲಿಂಗಾಯತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಇದೀಗ ನೊಳಂಬ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಬಸವೇಶ್ವರ ನಗರದಲ್ಲಿ ಬಿಗ್ ಮೀಟಿಂಗ್ ಅನ್ನ ಕೂಡ ನಡೆಸಲಾಗ್ತಾ ಇದೆ. ಜಾತಿ ಗಣತಿ ವರದಿ ಜಾರಿ ಮಾಡದಂತೆ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ. ವರದಿ ಜಾರಿ ಮಾಡಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ವರದಿ ಜಾರಿ ಮಾಡೋದಕ್ಕೆ ಈಗಾಗಲೇ ಒಂದಷ್ಟು ತಯಾರಿಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಆದರೆ ಯಾವ ರೀತಿಯಾದಂತಹ ನಿರ್ಧಾರ ಕೈಗೊಳ್ಳುತ್ತೆ ಸರ್ಕಾರ, ಇನ್ನು ಸಿಎಂ ಸಿದ್ದರಾಮಯ್ಯನವರ ತಲೆಯಲ್ಲಿ ಏನು ಓಡ್ತಾ ಇದೆ ಅನ್ನೋದು ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ. ಈಗಾಗಲೇ ಸಭೆಯನ್ನ ಕೂಡ ಕರೆಯಲಾಗಿರುವಂಥದ್ದು. ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಅನ್ನೋದರ ಕುರಿತು ಒಂದಷ್ಟು ಕುತೂಹಲಗಳು ಕೂಡ ಇಲ್ಲಿ ಮೂಡ್ತಾ ಇರುವಂಥದ್ದು. ಎಲ್ಲ ಸಮುದಾಯಗಳು ಕೂಡ ಇದೀಗ ತುದಿಗಾಲ ಮೇಲೆ ನಿಂತು ಕಾಯ್ತಾ ಇದ್ದಾವೆ ಏನು ತೀರ್ಮಾನ ಕೈಗೊಳ್ತಾರೆ ಅಂತ ಹೇಳಿ. ಅದೇ ರೀತಿಯಾಗಿ ಬಿಜೆಪಿಗರೂ ಕೂಡ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅನ್ನೋದರ ಮೇಲೆ ಬಿಜೆಪಿ ಕೂಡ ತನ್ನ ನಿಲುವನ್ನ ಸ್ಪಷ್ಟಪಡಿಸುತ್ತೆ. ಹೈಕಮಾಂಡ್ ನಾಯಕರ ಜೊತೆ ಭೇಟಿ ಮಾಡಿ ಆಮೇಲೆ ಏನು ಮಾಡಬೇಕು ಅನ್ನೋದರ ಕುರಿತು ಒಂದಷ್ಟು ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ನೊಳಂಬ ಲಿಂಗಾಯತರು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಮೀಟಿಂಗ್ ಮಾಡಿ ರಾಜ್ಯ ಸರ್ಕಾರ ಏನು ಮಾಡುತ್ತೆ, ಅದಕ್ಕೆ ನಾವು ಯಾವ ರೀತಿಯಾದಂತಹ ತಯಾರಿಯನ್ನು ಮಾಡ್ಕೊಳ್ಬೇಕು, ಯಾವ ರೀತಿಯಾದಂತಹ ರೂಪುರೇಷೆಗಳನ್ನು ರೆಡಿ ಮಾಡ್ಕೊಳ್ಬೇಕು ಅನ್ನೋದರ ಕುರಿತು ಮೀಟಿಂಗನ್ನು ಮಾಡಲಾಗ್ತಾ ಇದೆ. ವರದಿ ಜಾರಿ ಮಾಡಿದ್ರೆ ಇನ್ ಕೇಸ್ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಇದೀಗ ಲಿಂಗಾಯತ ನಾಯಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಲಿಂಗಾಯತರ ರಾಜ್ಯ ಸರ್ಕಾರದ ನೊಳಂಬ ಲಿಂಗಾಯತರು ಮೀಟಿಂಗ್ ಅನ್ನ ಮಾಡ್ತಾ ಇರುವಂಥದ್ದು ನೋಡಿ. ಲಿಂಗಾಯತರಲ್ಲೂ ಕೂಡ ಸಾಕಷ್ಟು ಸಬ್ ಡಿವಿಷನ್ಸ್ಗಳಿದೆ. ಆ ಒಂದು ಸಮುದಾಯದಲ್ಲೂ ಕೂಡ ನೊಳಂಬ ಲಿಂಗಾಯತರು ಕೂಡ ಇದ್ದಾರೆ. ಇದೀಗ ನೊಳಂಬ ಲಿಂಗಾಯತರು ಕೂಡ ಮೀಟಿಂಗ್ ಮಾಡ್ತಾ ಇದ್ದಾರೆ. ಕಾದು ನೋಡುವಂತಹ ತಂತ್ರಕ್ಕೂ ಕೂಡ ಒಂದು ಕಡೆ ಮೊರೆ ಹೋಗಿದ್ದಾರೆ. ಮೀಟಿಂಗ್ ಮಾಡಿ ಮೀಟಿಂಗಲ್ಲಿ ಎಲ್ಲ ನಾಯಕರನ್ನ ಕೂಡ ಒಮ್ಮತಕ್ಕೆ ತೆಗೆದುಕೊಂಡು ಯಾವ ರೀತಿಯಾಗಿ ಹೋರಾಟವನ್ನು ಮಾಡಬೇಕು ಸರ್ಕಾರದ ವಿರುದ್ಧ ಅನ್ನುವಂತಹ ಕುರಿತು ಚರ್ಚೆಗಳನ್ನು ಮಾಡಲಾಗ್ತಾ ಇದೆ.